ಓಂ ನಮೋ ನಾರಾಯಣಾಯ ಲಕ್ಷ್ಮೀ ಸಹಿತಾಯ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಕೋಡಿಂಗ್ ಕಲಿಬೇಕು ಅಂತ ಆಸಕ್ತಿ ಇರುವಂತಹ ಉತ್ಸಾಹಿ ಮತ್ತು ಕ್ರಿಯಾಶೀಲ ವೀಕ್ಷಕರೇ, ಈ ವಿಡಿಯೋ ಲೆಸನ್ನಲ್ಲಿ ನಾವು ಪೈಥಾನ್ ಸಾಫ್ಟ್ವೇರ್ನ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಪೈಥಾನ್ ಸಾಫ್ಟ್ವೇರ್ನ ನಾವು ಪೈಥಾನ್ ಸಾಫ್ಟ್ವೇರ್ ಫೌಂಡೇಶನ್ ಇವರು ಸ್ಥಾಪಿಸಿರುವಂತಹ ವೆಬ್ಸೈಟ್ ನಿಂದ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನೀವು python.org ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಅದನ್ನ ಇಲ್ಲಿ ನೋಡೋಣ ನಾವು. python.org. ಸೊ ಅದೇ ವೆಬ್ಸೈಟ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀವು ಡೌನ್ಲೋಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಡೌನ್ಲೋಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲೇಟೆಸ್ಟ್ ಪೈಥಾನ್ ವರ್ಷನ್ ಅಪಿಯರ್ ಆಗುತ್ತೆ. ಯಾವುದು ಲೇಟೆಸ್ಟ್ ಪೈಥಾನ್ ವರ್ಷನ್ ಇದೆ ಅದು ಅಪಿಯರ್ ಆಗುತ್ತೆ. ಒಂದು ವೇಳೆ ನಿಮಗೆ ಲೇಟೆಸ್ಟ್ ವರ್ಷನ್ ಬೇಡ ಅಂತಂದ್ರೆ ನೀವು ಆಲ್ ರಿಲೀಸಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟೇಬಲ್ ಪೈಥಾನ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಈ ಒಂದು ಪೈಥಾನ್ 3.10.0 ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಪ್ಷನ್ಗೆ ನಾವು ಹೋಗಬಹುದು. ಇಲ್ಲಿ ನೀವು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಒಂದು ಕಂಪ್ಯೂಟರಲ್ಲಿ ಏನು ಫೈಲ್ನ ಸೇವ್ ಮಾಡ್ತೀರಾ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ನಿಮಗೆ ಒಂದು ಪೈಥಾನ್ ಸಾಫ್ಟ್ವೇರ್ ಅಪಿಯರ್ ಆಗುತ್ತೆ ನಿಮ್ಮ ಒಂದು ಫೋಲ್ಡರ್ ಅಲ್ಲಿ. ನಂತರ ನೀವು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಅಥವಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಂಟರ್ನ ಪ್ರೆಸ್ ಮಾಡಿದರೆ ನಿಮಗೆ ಈ ರೀತಿ ಇನ್ಸ್ಟಾಲೇಷನ್ ವಿಜಾರ್ಡ್ ಅಪಿಯರ್ ಆಗುತ್ತೆ. ಇದನ್ನ ನಾವು ಇನ್ಸ್ಟಾಲೇಷನ್ ಸೆಟಪ್ ಅಂತ ಹೇಳಿ ಕರಿತೀವಿ ಅಥವಾ ಇನ್ಸ್ಟಾಲೇಷನ್ ವಿಜಾರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಮುಖ್ಯವಾಗಿ ನಾವು ಆಡ್ ಪೈಥಾನ್ 3.10 to ಪಾತ್ ಅಂತೇಳಿ ಕಾಣಿಸ್ತಾ ಇದೆಯಲ್ಲ, ಈ ಚೆಕ್ ಬಾಕ್ಸ್ ಅನ್ನ ನಾವು ಎನೇಬಲ್ ಮಾಡಬೇಕಾಗುತ್ತೆ. ಇಲ್ಲಿ ತೋರಿಸ್ತಾನೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ ಅನ್ನ ನಾವು ಎನೇಬಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದನ್ನ ಎನೇಬಲ್ ಮಾಡಿದ್ರೆ ನಾವು ಕಮೆಂಟ್ ಪ್ರಾಂಪ್ಟ್ ಅನ್ನ ಓಪನ್ ಮಾಡಿಬಿಟ್ಟು ಪೈಥಾನ್ ಸಾಫ್ಟ್ವೇರ್ನ ಲಾಂಚ್ ಮಾಡ್ಬೋದು. ಇದನ್ನ ನಾವು ಎನೇಬಲ್ ಮಾಡಲಿಲ್ಲ ಅಂತಂದ್ರೆ ಕಮೆಂಟ್ ಪ್ರಾಂಪ್ಟ್ ಇಂದ ನಾವು ಪೈಥಾನ್ ಸಾಫ್ಟ್ವೇರ್ನ ಲಾಂಚ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಮೆಂಟ್ ಪ್ರಾಂಪ್ಟ್ ಅಲ್ಲಿ ಪೈಥಾನ್ ಸಾಫ್ಟ್ವೇರ್ನ ಯಾವ ರೀತಿ ಲಾಂಚ್ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಆಡ್ ಪೈಥಾನ್ 3.10 to ಪಾತ್ ಅಂತೇಳಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ನೀವು ಯಾವ ಒಂದು ಪೈಥಾನ್ ಸಾಫ್ಟ್ವೇರ್ ವರ್ಷನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ, ಯಾವುದೇ ವರ್ಷನ್ ಆಗಿದ್ರು ಕೂಡ ಈ ಒಂದು ಚೆಕ್ ಬಾಕ್ಸ್ ಅನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದಾದ ನಂತರ ನೀವು ಇನ್ಸ್ಟಾಲ್ ನೌ ಅಂತೇಳಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕಸ್ಟಮ್ ಸೆಲೆಕ್ಟ್ ಮಾಡ್ಕೋಬೇಡಿ, ಯಾಕಂದ್ರೆ ನೀವು ಇನ್ನು ಪೈಥಾನ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ಎಲ್ಲ ಪೈಥಾನ್ ಸಾಫ್ಟ್ವೇರ್ನ ಅಂದ್ರೆ ಕಂಪ್ಲೀಟ್ ಪೈಥಾನ್ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದು ಇನ್ಸ್ಟಾಲ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೈಥಾನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. ಈ ರೀತಿ ಇನ್ಸ್ಟಾಲೇಷನ್ ವಿಜಾರ್ಡ್ ಪೈಥಾನ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿ ಪ್ರೋಗ್ರೆಸ್ ಆಗುತ್ತೆ. ನಂತರ ನಿಮಗೆ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆದಮೇಲೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ, ಸೆಟಪ್ ವಾಸ್ ಸಕ್ಸಸ್ಫುಲ್ ಅಂತಂದ್ರೆ ಪೈಥಾನ್ ಸಾಫ್ಟ್ವೇರ್ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಪೈಥಾನ್ ಸಾಫ್ಟ್ವೇರ್ನ ನೀವು 64 ಬಿಟ್ ಪೈಥಾನ್ ಸಾಫ್ಟ್ವೇರ್ನ ನೀವು 32 ಬಿಟ್ ಅಲ್ಲಿ ಇನ್ಸ್ಟಾಲ್ ಮಾಡಕ್ ಹೋದ್ರೆ ಎರರ್ ಮೆಸೇಜ್ ತೋರಿಸುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ಕಂಪ್ಯೂಟರ್ನ ಒಂದು ಸಿಸ್ಟಮ್ ಕಾನ್ಫಿಗರೇಷನ್ನ ಫಸ್ಟ್ ನೋಡ್ಕೊಳ್ಳಿ, 32 ಬಿಟ್ ಇದೆಯಾ ಅಥವಾ 64 ಬಿಟ್ ಇದೆ ಅಂತ ಹೇಳ್ಬಿಟ್ಟು. 64 ಬಿಟ್ ಇದ್ರೆ 64 ಬಿಟ್ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. 32 ಬಿಟ್ ಇದ್ರೆ 32 ಬಿಟ್ ಪೈಥಾನ್ ಸಾಫ್ಟ್ವೇರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಬಟ್ ಲೇಟೆಸ್ಟ್ ವರ್ಷನ್ ಅಲ್ಲಿ ಅಂದ್ರೆ ಈಗ ಇತ್ತೀಚೆಗೆ ಬರ್ತಾ ಇದ್ದಂಥ ಪೈಥಾನ್ ಸಾಫ್ಟ್ವೇರ್ಗಳಲ್ಲಿ ಪೈಥಾನ್ ಸಾಫ್ಟ್ವೇರ್ ಈಗ ಅಪ್ಡೇಟ್ ಆಗಿರೋದ್ರಿಂದ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಕಂಫರ್ಟೇಬಲ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಕಂಪ್ಯೂಟರ್ನ ನೀವು 64 ಬಿಟ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಈ ರೀತಿ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದಮೇಲೆ ನಿಮ್ಮ ಒಂದು ಸ್ಟಾರ್ಟ್ ಮೆನುನಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೈಥಾನ್ ಅಂತೇಳಿ ಟೈಪ್ ಮಾಡಿ. ಈ ರೀತಿ ಪೈಥಾನ್ ಅಂತೇಳಿ ಟೈಪ್ ಮಾಡಿದರೆ ನಿಮಗೆ 4-5 ಪೈಥಾನ್ ಫೈಲ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಪೈಥಾನ್ 3.10
Python 3.10 manuals and Python 3.10 module documents and then IDLE ಅಂತ. ಅಂದರೆ ಯಾವುದೇ ಒಂದು ವರ್ಷನ್ ಆಗಿರ್ಬೋದು ಪೈಥಾನ್ದು, ಈ ರೀತಿ 4 ಅದರ ಒಂದು ಟೂಲ್ಸ್ ಓಪನ್ ಆಗ್ತವೆ. ಇದರಲ್ಲಿ ನಮಗೆ IDLE ಇದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದನ್ನ ನಾವು ಇಂಟರ್ಪ್ರಿಟರ್ ಅಂತೇಳಿ ಕರಿತೇವೆ ಅಥವಾ ಪೈಥಾನ್ IDLE ಶೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 3 ಡಾಟ್ ಕಾಣ್ತಾ ಇದೆ ನೋಡಿ, 3 ಆರೋ ಮಾರ್ಕ್ಸ್. ಇದನ್ನ ನಾವು ಇಂಟರ್ಪ್ರಿಟರ್ ಅಂತೇಳಿ ಕರಿತೀವಿ. ಇಂಟರ್ಪ್ರಿಟರ್ ಐಕಾನ್ ಅಂತೇಳಿ ನಾವು ಕರಿತೀವಿ. ಇದ್ರ ಮುಂದೆ ನಾವು ಲೈನ್ ಬೈ ಲೈನ್ ಪೈಥಾನ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಆದರೆ ಈ ಒಂದು ಇಂಟರ್ಪ್ರಿಟರ್ ಶೆಲ್ ಅಥವಾ ಇಂಟರ್ಪ್ರಿಟರ್ ಅಲ್ಲಿ ನಾವು ಸ್ಕ್ರಿಪ್ಟ್ ಫೈಲ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಪ್ರಾಜೆಕ್ಟನ್ನ ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅಥವಾ ಪ್ರಾಜೆಕ್ಟನ್ನ ನಾವು ರನ್ ಮಾಡಲಿಕ್ಕೆ ಅಥವಾ ಪ್ರಾಜೆಕ್ಟನ್ನ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಪೈಥಾನ್ ಎಡಿಟರ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದರೆ, ಈ ಫೈಲ್ ಅಂತೇಳಿ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಒಂದು ನ್ಯೂ ಫೈಲ್ ಆಪ್ಷನ್ ಅಪಿಯರ್ ಆಗುತ್ತೆ. ಇಲ್ಲಿ ನ್ಯೂ ಫೈಲ್, ಓಪನ್ ಮಾಡ್ಯೂಲ್ಸ್, ಈ ರೀತಿ ಡಿಫ್ರೆಂಟ್ ಆಪ್ಷನ್ಸ್ ನಿಮಗೆ ಕಾಣಿಸ್ತವೆ. ಇದರಲ್ಲಿ ನೀವು ನ್ಯೂ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ನ್ಯೂ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಪೈಥಾನ್ ಎಡಿಟರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಸ್ಕ್ರಿಪ್ಟ್ ಫೈಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ನಾವು ಸೇವ್ ಮಾಡಿಬಿಟ್ಟು ನಂತರ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ಅಥವಾ ರನ್ ಮಾಡ್ಬೋದು. ಸೊ ರನ್ ಅಂತೇಳಿ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಈ ಒಂದು ಆಪ್ಷನ್ ಮುಖಾಂತರ ನಾವು ಸ್ಕ್ರಿಪ್ಟ್ ಫೈಲ್ನ ಏನು ನಾವು ಕ್ರಿಯೇಟ್ ಮಾಡಿರ್ತೀವಿ ಅದನ್ನ ಸೇವ್ ಮಾಡಿಬಿಟ್ಟು ಈ ರನ್ ಅನ್ನೋದ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಪೈಥಾನ್ ಸ್ಕ್ರಿಪ್ಟ್ ಫೈಲು ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಪೈಥಾನ್ ಸ್ಕ್ರಿಪ್ಟ್ ಫೈಲ್ ಏನಾಗುತ್ತೆ, ಪೈಥಾನ್ ಸಾಫ್ಟ್ವೇರ್ ಮುಖಾಂತರ ರನ್ ಆಗುತ್ತೆ. ರನ್ ಆಗಿಬಿಟ್ಟು ನಮಗೆ ಈ ಒಂದು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಈ ಒಂದು ಪೈಥಾನ್ ಸ್ಕ್ರಿಪ್ಟ್ ಫೈಲ್ ಅಲ್ಲಿ ಏನು ನಾವು ಕೋಡ್ನ ಬರೆದಿರ್ತೀವಿ ಅದರ ಒಂದು ರಿಸಲ್ಟ್ ಇದರಲ್ಲಿ ಅಪಿಯರ್ ಆಗುತ್ತೆ. ಅಂದ್ರೆ ಇಲ್ಲಿ ಪೈಥಾನ್ ಸ್ಕ್ರಿಪ್ಟ್ ಫೈಲ್ ಅಲ್ಲಿ ನಾವು ಏನು ಇನ್ಸ್ಟ್ರಕ್ಷನ್ಸ್ ನ ಬರೆದಿರ್ತೀವಿ ಆ ಕೋಡಿಂಗ್ಸ್ ನ ನಾವು ಇನ್ಸ್ಟ್ರಕ್ಷನ್ಸ್ ಅಂತೇಳಿ ಕೂಡ ಕರಿತೀವಿ. ಸೊ ಯಾವ ಇನ್ಸ್ಟ್ರಕ್ಷನ್ಸ್ ನ ನಾವು ಕೊಟ್ಟಿರ್ತೀವಿ ಒಂದು ಸ್ಕ್ರಿಪ್ಟ್ ಫೈಲ್ಗೆ, ಆ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡಿ ರಿಸಲ್ಟ್ ನ ಈ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ತೋರಿಸುತ್ತೆ. ಸೊ ಇದಿಷ್ಟು ಪೈಥಾನ್ ಸಾಫ್ಟ್ವೇರ್ನ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಹೇಳಿ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಮ್ಮ ಇದೇ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ಸ್ ಅನ್ನ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾವು ಕ್ಲಿಯರ್ ಮಾಡ್ತೀವಿ. ಮತ್ತೆ ನಿಮ್ಗೆ ಯಾವುದೇ ತರಹದ ಡೌಟ್ಸ್ ಇದ್ರೆ, ಇನ್ಸ್ಟಾಲೇಷನ್ ನಲ್ಲಿ ಏನಾದರೂ ಎರರ್ಸ್ ಬರ್ತಾ ಇದ್ರೆ ಅಥವಾ ಯಾವ ಒಂದು ಸ್ಟೇಬಲ್ ವರ್ಷನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತೇಳಿ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ಉತ್ತರ ಕೊಡ್ತೀನಿ. ಮತ್ತೆ ಬೇರೆ ಯಾವುದೇ ತರದ್ದು ಡೌಟ್ಸ್ ಇದ್ರೂ ಕೂಡ ನೀವು ಹಾಕಿ, ಅದ್ರ ರಿಲೇಟೆಡ್ ಏನು ನಿಮಗೆ ಸೊಲ್ಯೂಷನ್ ಬೇಕೋ ಅದನ್ನ ನಾನು ನಿಮಗೆ ಶೀಘ್ರವಾಗಿ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಹಂಚ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಅವ್ರಿಗೂ ಕೂಡ ಪೈಥಾನ್ ಸಾಫ್ಟ್ವೇರ್ ಅಂದ್ರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಯಾರೆಲ್ಲ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕನ್ನಡದಲ್ಲಿ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಏಕೆಂದರೆ ಇಂಗ್ಲೀಷ್ನಲ್ಲಿ ಕಲಿಯೋದಕ್ಕೂ ಕನ್ನಡದಲ್ಲಿ ಕಲಿಯೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕೆಲವರಿಗೆ ಇಂಗ್ಲೀಷ್ನಲ್ಲಿ ಕಲೀಲಿಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂಥೇಳಿ ಫೀಲ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಾವು ಈ ವಿಡಿಯೋ ಸೀರೀಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಕನ್ನಡದಲ್ಲಿ ಈಸಿಯಾಗಿ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತೆ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋನು
ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನೋಟಿಫಿಕೇಶನ್ ಆನ್ ಆಗಿದ್ರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ಅಪ್ಲೋಡ್ ಆಗಿರುವಂಥ ನೋಟಿಫಿಕೇಶನ್ ನಿಮ್ಮ ಒಂದು ಮೊಬೈಲ್ಗೆ ತಲುಪೋದ್ರಿಂದ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅಥವಾ ಒಂದು ವೇಳೆ ಮಿಸ್ ಮಾಡ್ಕೊಂಡ್ರು ಕೂಡ ಇಂಥ ವಿಡಿಯೋ ಅಪ್ಲೋಡ್ ಆಗಿದೆ ಅಂತೇಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ನಿಮ್ಮ ಒಂದು ಫ್ರೀ ಟೈಮಲ್ಲಿ ಅಂತಂದ್ರೆ ಬಿಡುವಿನ ವೇಳೆಯಲ್ಲಿ ನೀವು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೋಬಹುದು. ಸೊ ವೀಕ್ಷಕರೇ ಹಾಗೂ ಉತ್ಸಾಹಿ ಯುವಕರೇ ಹಾಗೂ ಕಲಿಬೇಕು ಅಂತ ಆಸಕ್ತಿ ಇರುವಂತಹ ಎಲ್ಲ ಕ್ರಿಯಾಶೀಲ ವೀಕ್ಷಕರಿಗೆ ಈ ವಿಡಿಯೋನ ಅರ್ಪಿಸ್ತಾ, ಕನ್ನಡದಲ್ಲಿ ಪೈಥಾನ್ ಕಲಿಯಿರಿ, ಪೈಥಾನ್ ಫಾರ್ ಎವ್ರಿವನ್ 121 ದಿನದ ಚಾಲೆಂಜಿಂಗ್ ಕೋರ್ಸ್ನ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.